ಇಷ್ಟೊತ್ತು ಹೇಳ್ತಾ ಇದ್ರಪ್ಪ ಈ ಕಡೆ ದರ್ಶನ್ ಫ್ಯಾನ್ಸು ಸುದೀಪ್ ಫ್ಯಾನ್ಸ್ ಕೂಡ ಒಂದಷ್ಟು ಪೇಜ್ಗಳಲ್ಲಿ ಪೋಸ್ಟ್ ಮಾಡ್ತಿದ್ದಾರೆ, ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಟ್ಬಿಡಿ ಅಂತ. ಈಗ ತಾನೇ ನಾನು ಗಮನಿಸ್ತಾ ಇದ್ದೆ, ಇದು ಸುದೀಪ್ ಫ್ಯಾನ್ ಪೇಜಿಂದ ಪೋಸ್ಟ್ ಆಗಿರೋದು. ಅಂತೂ ದರ್ಶನ್ ಕುಟುಂಬದಲ್ಲಾದ ವೈಯಕ್ತಿಕ ವಿಚಾರದ ವೇಳೆ ಸುದೀಪ್ ವಿಜಯಲಕ್ಷ್ಮಿ ಅವ್ರಿಗೆ ಬೆಂಬಲ ಕೊಟ್ಟರು ಅದೇ ಅನ್ನೋ ರೀತಿಯಲ್ಲಿ ಸುದೀಪ್ ಫ್ಯಾನ್ಸ್ ಏನೋ ಬಿಂಬಿಸ್ತಿದ್ದಾರಂತೆ ಅಂತ ವಿಚಾರಗಳು ಪ್ರಸ್ತಾಪ ಆಗ್ತಾ ಇದೆ. ಜೊತೆಗೆ ಮೆಜೆಸ್ಟಿಕ್ ಸಿನಿಮಾ ದರ್ಶನ್ಗೆ ಬಿಟ್ಕೊಟ್ಟೆ ಅನ್ನೋ ಕಾರಣಕ್ಕೆ ಸುದೀಪ್ ಅವರು ಆ ಸ್ಟೇಟ್ಮೆಂಟ್ ಕೊಟ್ಟಿದ್ದಕ್ಕೆ ವೈಮನಸ್ಸು ಕಾರಣ ಆಯಿತು, ಇಬ್ಬರ ನಟರ ನಡುವೆ ಬಿರುಕು ಮೂಡ್ತು. ಸೊ ಸುದೀಪ್ ಅವರು ಏನೇ ಮಾತಾಡಿದ್ರು ನಮ್ಮ ಬಾಸ್ಗೆ ಹೇಳಿದ್ದು ಅಂತ ಕೆಲವರು ತಿಳ್ಕೊಳ್ತಾರೆ ಅನ್ನೋ ರೀತಿಯಲ್ಲಿ ಪೋಸ್ಟ್ಗಳು ಆಗಿದೆ ಸುದೀಪ್ ಅವರ ಫ್ಯಾನ್ ಪೇಜಿಂದ. ಅದ್ರ ಬಗ್ಗೆ ಕ್ಲಾರಿಟಿ ಕೊಡಿ ಸರ್. ಮೇಡಮ್, ಇವಾಗ ನೀವು ಆ ವಿಷಯ ನನಗೆ ಅದನ್ನು ಮಾತಾಡ್ಬೇಕು ಅನ್ಸಿಲ್ಲ, ನೀವು ಅದನ್ನ ವಿಚಾರ ಎತ್ತಿದ್ದಕ್ಕೆ ನಾನು ಹೇಳ್ತಾ ಇದ್ದೀನಿ. ಅದು ಆಗಿದ್ದು ನಿಜ ಮೇಡಮ್. ಟಿವಿ ನೈನಲ್ಲೇ ತುಂಬ ವರ್ಷಗಳ ಕಾಲ ಮುಂಚೆ ಸುದೀಪ್ ಅವರು ಮೆಜೆಸ್ಟಿಕ್ ನನಗೆ ಬಂದಿತ್ತು ಸಿನಿಮಾ, ಅದಾದ ನಂತರ ನಾನು ದರ್ಶನ್ ಅವ್ರನ್ನ ಸೂಚಿಸಿದೆ ಅಂತ ಹೇಳಿದ್ರು. ಅದಾದ ತಕ್ಷಣ ಆ ವಿಚಾರಗಳು ದರ್ಶನ್ ಸರ್ ಗೊತ್ತಾದ ತಕ್ಷಣ ಅವರು ಅನ್ಫ್ರೆಂಡ್ ಮಾಡಿದ್ರು ಸುದೀಪ್ ಅವ್ರನ್ನ. ಅವರು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಮೆಸೇಜ್ ಹಾಕಿದ್ರು, ಇನ್ನು ಮೇಲೆ ನಾವು ಯಾರು ಫ್ರೆಂಡ್ ಅಲ್ಲ, ನಾವು ಒಂದು ಏನು ಕನ್ನಡ ಇಂಡಸ್ಟ್ರಿಯಲ್ಲಿ ಕೆಲಸಗಾರ ಅಷ್ಟೇ ಅಂತ. ಓಕೆ, ಅದ್ರ ಬಗ್ಗೆ ಅದು ಅವ್ರ ವೈಯಕ್ತಿಕ, ಯಾರ್ದು ದರ್ಶನ್ ಸರ್ದು ವೈಯಕ್ತಿಕ. ಈಗ ಇವ್ರು ಹೇಳಿದ್ರು ಸುತ್ತಮುತ್ತ ಇರೋರು ನರಿಗಳು ಏನೋ ಹೇಳಿದಾಗ ಮಾತು ಕೇಳಬಾರ್ದು ಅಂತಂದ್ಬಿಟ್ಟು. ದರ್ಶನ್ ಸರ್ ಜಸ್ಟ್ ಮೇಡಮ್, ದರ್ಶನ್ ಸರ್ ಆ ಮಾತು ಕೇಳಿಲ್ಲ ಅಂದಿದ್ರೆ ಇವತ್ತು ಇವರಿಬ್ಬರ ಸ್ನೇಹ ಆಲದ ಮರವಾಗಿರ್ತಾ ಇತ್ತು. ದರ್ಶನ್ ಸರ್ ಅವತ್ತೊಂದು ಕಿವಿಗೆ ಅದು ಹಾಕೊಳ್ಳಿಲ್ಲ ಅಂದಿದ್ರೆ ನಿನ್ನ ಫ್ರೆಂಡ್ಶಿಪ್ ಹೇಗಿದೆ ಅಂತ ಅಲ್ವಾ ಮೇಡಮ್? ಇದು ನಾವು ಬಯಸೋದು ಆಸ್ ಎ ಫ್ಯಾನ್ಸ್ ಆಗಿ ಅವ್ರು ಬಯಸೋದು, ಒಳ್ಳೆಯವ್ರೆ ನೀವು ಹೆಂಗೆ ಮಾಡಕ್ಕಿಲ್ ಬಂದು ನಾನು ನೋಡ್ತಾ ಮಾತಾಡ್ಕೊಂಡು ಏನೋ ಪ್ರಯೋಜನ ಇಲ್ಲ. ನೀವು ಏನಕ್ಕೆ ನೀವು ಮಧ್ಯ ಮಧ್ಯ ಇಂಟರ್ಫಿಯರ್ ಆಗ್ಬಿಟ್ಟು ಪ್ರವಾಕ್ ಮಾಡಕ್ ಬಂದ್ ಚರ್ಚೆ ಮಾಡಕ್ ಕೂತಿರೋದು. ಈಗ ಆ ವಿಚಾರ ಬಂದಿದ್ದಕ್ಕೆ ಮಾತಾಡ್ತಾ ಇದ್ದೀನಿ. ನೀವೆಲ್ಲ ಚರ್ಚೆ ಮಾಡಕ್ ಏನ್ ಕ್ಲಾರಿಟಿ ಕೊಡ್ತೀರಿ? ನಾನು ಫಸ್ಟ್ ಕೇಳ್ಕೊಳ್ಳಿ, ಮಾತು ಕೇಳ್ಕೊಂಡು ನೀವು ಎಲ್ಲ ನನ್ನ ಮಾತು ಮುಗಿಲಿ ಸರ್, ನನ್ನ ಮಾತು ಬಂದಿಲ್ಲ. ಒಂದು ಕ್ವಶನ್ಗೆ ನಾನು ಆನ್ಸರ್ ಮಾಡ್ಬೇಕು. ಏನಪ್ಪಾ ಅಂತಂದ್ರೆ ಸರ್ ಹೇಳಿದ್ರು ಸುದೀಪ್ ಅವರು ಟಿವಿ 9 ನಲ್ಲಿ ಕೂತ್ಕೊಂಡು ಒಂದ್ ಮಾತಾಡಿದ್ರು, ಅದಕ್ಕೆ ದರ್ಶನ್ ಅವ್ರ ಆತರ ರಿಯಾಕ್ಟ್ ಆಗ್ಲಿಲ್ಲ ಅಂತಂದಿದ್ರೆ ಇಲ್ಲಿ ಸಮಸ್ಯೆ ಬರ್ತಾ ಇರ್ಲಿಲ್ಲ ಅಂತ. ಅದೇ ಸುದೀಪ್ ಅಣ್ಣ ಅವತ್ತು ಆ ಮಾತನ್ನ ಟಿವಿ 9 ನಲ್ಲಿ ಕೂತ್ಕೊಂಡು ನನ್ ಗೆಳೆಯ ಏನೋ ಅದು ಅವರ ವೈಯಕ್ತಿಕ ವಿಚಾರ ಅಲ್ಲ, ಅವರ ವೈಯಕ್ತಿಕ ವಿಚಾರದಲ್ಲಿ ಏನೇ ಇದ್ರೂ ಕೂಡ ಇಲ್ಲಿ ನ್ಯೂಸ್ ನಲ್ಲಿ ಕೂತ್ಕೊಂಡು ಆ ಒಂದು ವಿಚಾರದ ಬಗ್ಗೆ ಚರ್ಚೆ ಮಾಡುವಂತ ಅವಶ್ಯಕತೆ ಇತ್ತ, ನಾನು ಮಾಡಬಾರ್ದಾಗಿತ್ತು ಅಂತ ಅವ್ರು ಏನಾದ್ರು ಡಿಸೈಡ್ ಮಾಡಿದ್ರೆ ದರ್ಶನ್ ಅವರ ಮತ್ತೆ ಸುದೀಪ್ ಅವರ ಒಂದು ಸ್ನೇಹ ಸಂಬಂಧ ಆಲದ ಮರದ ತರ ಬೆಳೆದಿರೋದು ಬ್ರದರ್ ಅಲ್ವಾ? ಮತ್ತೆ ದರ್ಶನ್ ಅವರು ದರ್ಶನ್ ಅವ್ರ ಬಗ್ಗೆ ಮುಂಚೆ ಸುವರ್ಣ ನ್ಯೂಸ್ ಅಲ್ಲಿ ಒಂದು ಇಂಟರ್ವ್ಯೂ ಅಲ್ಲ ಅದು ಹೋಗ್ತಾ ದರ್ಶನ್ ಅವರು ಮಾತಾಡಿದ್ದಾರೆ, ಸುದೀಪ್ ಅವರು ಮಾತಾಡಿದ್ದಾರೆ, ಒಳ್ಳೊಳ್ಳೆ ವಿಚಾರಗಳ ಬಗ್ಗೆ, ಸ್ನೇಹಗಳ ಬಗ್ಗೆ, ಸ್ನೇಹ ಸಮ್ಮಿಲನದ ಬಗ್ಗೆ ದರ್ಶನ್ ಅವರು ಮಾತಾಡಿದ್ದಾರೆ, ಸುದೀಪ್ ಅವರು ಮಾತಾಡಿದ್ದಾರೆ. ನಾವು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಮತ್ತೆ ಇವತ್ತಿಗೂ ನಮ್ಮ ಕನ್ನಡ ಸುದೀಪ್ ಅಣ್ಣನ ಅಭಿಮಾನಿಗಳು ಬೇರೆ ಬೇರೆ ಲ್ಯಾಂಗ್ವೇಜ್ ಬಂದು ತೆಲುಗು ತಮಿಳಲ್ಲೆಲ್ಲ ಬಂದು ಸುದೀಪ್ ಅಣ್ಣನ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಹಂಗೆ ದರ್ಶನ್ ಹಿಂಗೆ ಅಂತ ಮಾತಾಡ್ತಾ ಇದ್ದಾರೆ. ಗೊತ್ತಾ ನಿಮ್ಗೆ? ಬೇರೆ ಲ್ಯಾಂಗ್ವೇಜ್ ಅವರು ತೆಲುಗು ತಮಿಳ್ನವರು ಕೂಡ ಬಂದು ಸುದೀಪ್ ಅಣ್ಣನ ಪರವಾಗಿ ಇರೋದಕ್ಕೆ ಮಾತಾಡ್ತಾ ಇದ್ದಾರೆ. ಇಲ್ಲಿ ಫ್ಯಾನ್ಸ್ ವಾರ್ನ ಸೃಷ್ಟಿ ಮಾಡ್ತಾ ಇರ್ತಕ್ಕಂಥವ್ರು ಬರೀ ನಮ್ಮ ಕರ್ನಾಟಕದವ್ರು ಮಾತ್ರ ಅಲ್ಲ ಬ್ರದರ್, ತೆಲುಗು ತಮಿಳ್ನವರು ಕೂಡ ಇಲ್ಲಿ ಏನೋ ಒಂದು ಆಗಿದೆ ಗುರು, ಇದಕ್ಕೆ ನಾವೊಂದ್ ಸ್ವಲ್ಪ ಉಪ್ಸುರಿಯೋಣ, ಒಂದ್ ಸ್ವಲ್ಪ ಬೆಣ್ಣೆ ಹಾಕೋಣ, ತುಪ್ಪ ಹಾಕೋಣ ಅಂತ ಅನ್ಬಿಟ್ಟು ಅದಕ್ಕೆ ನೀವು ಕೂಡ ಹೇಳೋದು ಎಷ್ಟು ಸತ್ಯನೋ ಅಲ್ಲೇನೋ ಒಂದ್ ಆಗಿದೆಯಲ್ಲ ಅದನ್ನ ಮಾಡ್ತಾ ಇರೋರು ದರ್ಶನ ನಾನು ಆ ಮಾತನ್ನ ನಿಮ್ ತರಾನೇ ಕಾಂಟ್ರವರ್ಸಿ ಆಗಿ ಇದನ್ನ ಮಾಡಿದವರು ಅದೆಲ್ಲೋ ಒಂದ್ ಆಗಿದೆ ಅಂದ್ರಲ್ಲ, ಏನಾಗಿದೆ